ಎಲ್ರಿಗೂ ನಮಸ್ಕಾರ. ಈ ದಿನ ಒಂದು ಸಣ್ಣ ವಿಚಾರವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಆ ವಿಚಾರ ಏನಪ್ಪ ಅಂದರೆ, ಸಸ್ಯಗಳನ್ನು ಅವುಗಳ ಜೀವಿತಾವಧಿಯ ಆಧಾರದ ಮೇಲೆ ನಾವು ಏಕವಾರ್ಷಿಕ ಸಸ್ಯಗಳು, ದ್ವೈವಾರ್ಷಿಕ ಸಸ್ಯಗಳು ಮತ್ತು ಬಹುವಾರ್ಷಿಕ ಸಸ್ಯಗಳಾಗಿ ವಿಭಾಗವನ್ನು ಮಾಡ್ತೀವಿ. ಈ ದಿನ ನಾನು ಮೊದಲನೇದಾಗಿ ಏಕವಾರ್ಷಿಕ ಸಸ್ಯಗಳ ವಿಚಾರವಾಗಿ ಮಾತಾಡ್ತಾ ಹೋಗ್ತೀನಿ. ಏನು ಏಕವಾರ್ಷಿಕ ಸಸ್ಯಗಳು ಅಂದರೆ? ಏಕವಾರ್ಷಿಕ ಸಸ್ಯಗಳು ಅಂದರೆ ಮಕ್ಕಳೇ ಕೇಳಿಸ್ಕೊಳ್ಳಿ, ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂವನ್ನು ಬಿಟ್ಟು ಕಾಯಾಗಿ ಹಣ್ಣಾದ ಮೇಲೆ ಫಲವನ್ನು ನೀಡಿ ನಾಶ ಆಗ್ತಕ್ಕಂಥ ಸಸ್ಯಗಳು. ಅಂದರೆ ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಇಡೀ ತಮ್ಮ ಜೀವಿತಾವಧಿಯಲ್ಲಿ ಆಗ್ತಕ್ಕಂಥ ಎಲ್ಲವನ್ನು ನಡೆಸಿ ಆ ಸಸ್ಯಗಳು ನಾಶ ಆಗ್ತವೆ. ಈ ರೀತಿಯ ಸಸ್ಯಗಳನ್ನು ನಾವು ಏಕವಾರ್ಷಿಕ ಸಸ್ಯಗಳು ಅಂತೇಳಿ ಕರಿತೀವಿ. ಉದಾಹರಣೆಯಾಗಿ ನೋಡೋದಾದರೆ ಜೋಳ, ಗೋಧಿ, ಭತ್ತ, ಕುಂಬಳಕಾಯಿ, ತರಕಾರಿಗಳು ಹಾಗೂ ಹತ್ತಿ ಇವುಗಳು ಏಕವಾರ್ಷಿಕ ಸಸ್ಯಗಳಿಗೆ ಉದಾಹರಣೆಯಾಗಿರ್ತವೆ. ನೀವು ಇವುಗಳನ್ನು ಚಾರ್ಟಲ್ಲಿ ಗಮನಿಸ್ಬೋದು. ಓಕೆ, ಧನ್ಯವಾದಗಳು. ನಾನು ನಿಮ್ಮ ಪ್ರೀತಿಯ ರಮೇಶ್ ಮೇಷ್ಟ್ರು ಹೊಸೂರು.